ಪಾಪ ಪೊಲೀಸಪ್ಪನ ದುಡ್ಡಿಗೆ ಕನ್ನ ಹಾಕಿದ ಕಳ್ಳ. ಕಾರು ಚಾಲಕನ ವೇಷದಲ್ಲಿದ್ದ ಕಳ್ಳ ನಿವೃತ್ತ ಎಸ್ಪಿ ಬಳಿ ಇದ್ದ 97 ಲಕ್ಷ. ಗೋವಿಂದ ಗೋವಿಂದ. ಪೊಲೀಸಪ್ಪನ ದುಡ್ಡಿಗೆ ಕನ್ನ ಹಾಕಿದ ಕಳ್ಳ ಐನಾತಿ ಕಳ್ಳ ಆತ. ಕಾರು ಚಾಲಕನ ವೇಷದಲ್ಲಿದ್ದ ಕಳ್ಳ ಟ್ಯಾಕ್ಸ್ ಡ್ರೈವರ್ ವೇಷದಲ್ಲಿದ್ದ. ನಿವೃತ್ತ ಎಸ್ಪಿ ಬಳಿ ಇದ್ದ 97 ಲಕ್ಷ ನಗದು. ನಿವೃತ್ತ ಎಸ್ಪಿ ಅಂತೆ. ಈ ಹಣವನ್ನ ಎಗರಿಸಿ ಎಸ್ಕೇಪ್ ಆಗಿದ್ದ ಕಾರು ಚಾಲಕ, ಐನಾತಿ ಕಾರು ಚಾಲಕ. ಫಿಲ್ಮಿ ಸ್ಟೈಲ್ನಲ್ಲಿ ಬೆನ್ನಟ್ಟಿ ಹಿಡಿದ ಚಳ್ಳಕೆರೆ ಪೊಲೀಸರು. ನಮ್ಮ ಪೊಲೀಸರು, ಅದರಲ್ಲೂ ಚಳ್ಳಕೆರೆದು ಚಿತ್ರದುರ್ಗ ಹಿಡಿದವ್ರೆ. ಬೆಂಗಳೂರಿನ ನಿವೃತ್ತ ಎಸ್ಪಿ ಗುರುಪ್ರಸಾದ್ಗೆ ಸೇರಿದ 97 ಲಕ್ಷ ನಗದು. ಬಳ್ಳಾರಿಯಲ್ಲಿ ಕುಟುಂಬದ ಜಮೀನು ಮಾರಾಟ ಮಾಡಿದ್ದ ನಿವೃತ್ತ ಎಸ್ಪಿ 97 ಲಕ್ಷ ನಗದು ಪಡೆದು ವಾಪಸ್ ಆಗುವಾಗ ಕಾರು ಚಾಲಕನ ಕೈ ಚಳಕ. ಹೋಟೆಲ್ನಲ್ಲಿ ನೋಡಿ, ಒಬ್ಬ ನಿವೃತ್ತ ಎಸ್ಪಿ ಪೊಲೀಸು, ಆ ಪೊಲೀಸ್ ಕೈಯಿಂದ 97 ಲಕ್ಷವನ್ನು ಎಗರಿಸಿ ಓಡೋಗಿದ್ದ ಈತ. ಯಾರು? ಕಳ್ಳ. ಯಾರ್ದು ಕತ್ಕೊಂಡು ಹೋಗಿದ್ದು? ಪೊಲೀಸಿದ್ದು, ನಿವೃತ್ತ ಎಸ್ ಪಿ ಅವರು. ಇನ್ನು ಚಳ್ಳಕೆರೆ ಪೊಲೀಸರು ತಕ್ಷಣ ಎಚ್ಚೆತ್ತುಕೊಂಡಿದ್ದಾರೆ. ಈ ಐನಾತಿ ಅಷಡ್ಢಾಳನನ್ನು ಹಿಡಿಯೋದ್ರಲ್ಲಿ ಸಕ್ಸಸ್ ಆಗಿದ್ದಾರೆ. ನಿವೃತ್ತ ಎಸ್ ಪಿ ಬಳಿ ಇದ್ದ 97 ಲಕ್ಷ ನಗದು. ಈ ಹಣವನ್ನು ಎಗರಿಸಿದ ಎಸ್ಕೇಪ್ ಆಗ್ತಾ ಇದ್ದಂಥ ಕಾರು ಚಾಲಕ. ಸಿನಿಮೆಯ ರೀತಿಯಲ್ಲಿ ಬೆನ್ನಟ್ಟಿ ಹಿಡಿದಂತಹ ಚಳ್ಳಕೆರೆ ಪೊಲೀಸರು ಬೆಂಗಳೂರಿನ ನಿವೃತ್ತ ಎಸ್ ಪಿ ಗುರುಪ್ರಸಾದ್ಗೆ ಸೇರಿದ 97 ಲಕ್ಷ. ಸೊ ಆ 97 ಲಕ್ಷವನ್ನು ಮರಳಿ ಪೊಲೀಸರಿಗೆ ಒಪ್ಪಿಸುವಲ್ಲಿ ಪೊಲೀಸ್ ಇಲಾಖೆ ಯಶಸ್ಸನ್ನು ಕಂಡಿದೆ. ಈ ಐನಾತಿ ಕಳ್ಳನಿಗೂ ಕೂಡ ತಕ್ಕದಾದಂತಹ ಸೆಕ್ಷನ್ ಅಡಿಯಲ್ಲಿ ಈಗ ಪ್ರಕರಣ ದಾಖಲಾಗಿದ್ದು, ಈಗಾಗಲೇ ಪೊಲೀಸರ ಅತಿಥಿಯಾಗಿದ್ದಾನೆ ಐನಾತಿ ಕಳ್ಳ. ಪಾಪ ಪೊಲೀಸಪ್ಪನ ದುಡ್ಡಿಗೆ ಕನ್ನ ಹಾಕಿದ ಕಳ್ಳ. ಕಾರು ಚಾಲಕನ ವೇಷದಲ್ಲಿದ್ದ ಕಳ್ಳ ನಿವೃತ್ತ ಎಸ್ಪಿ ಬಳಿ ಇದ್ದ 97 ಲಕ್ಷ. ಗೋವಿಂದ ಗೋವಿಂದ. ಪೊಲೀಸಪ್ಪನ ದುಡ್ಡಿಗೆ ಕನ್ನ ಹಾಕಿದ ಕಳ್ಳ ಐನಾತಿ ಕಳ್ಳ ಆತ. ಕಾರು ಚಾಲಕನ ವೇಷದಲ್ಲಿದ್ದ ಕಳ್ಳ ಟ್ಯಾಕ್ಸ್ ಡ್ರೈವರ್ ವೇಷದಲ್ಲಿದ್ದ. ನಿವೃತ್ತ ಎಸ್ಪಿ ಬಳಿ ಇದ್ದ 97 ಲಕ್ಷ ನಗದು. ನಿವೃತ್ತ ಎಸ್ಪಿ ಅಂತೆ. ಈ ಹಣವನ್ನ ಎಗರಿಸಿ ಎಸ್ಕೇಪ್ ಆಗಿದ್ದ ಕಾರು ಚಾಲಕ, ಐನಾತಿ ಕಾರು ಚಾಲಕ. ಫಿಲ್ಮಿ ಸ್ಟೈಲ್ನಲ್ಲಿ ಬೆನ್ನಟ್ಟಿ ಹಿಡಿದ ಚಳ್ಳಕೆರೆ ಪೊಲೀಸರು. ನಮ್ಮ ಪೊಲೀಸರು, ಅದರಲ್ಲೂ ಚಳ್ಳಕೆರೆದು ಚಿತ್ರದುರ್ಗ ಹಿಡಿದವ್ರೆ. ಬೆಂಗಳೂರಿನ ನಿವೃತ್ತ ಎಸ್ ಪಿ ಗುರುಪ್ರಸಾದ್ಗೆ ಸೇರಿದ 97 ಲಕ್ಷ ನಗದು. ಬಳ್ಳಾರಿಯಲ್ಲಿ ಕುಟುಂಬದ ಜಮೀನು ಮಾರಾಟ ಮಾಡಿದ್ದ ನಿವೃತ್ತ ಎಸ್ ಪಿ 97 ಲಕ್ಷ ನಗದು ಪಡೆದು ವಾಪಸ್ ಆಗುವಾಗ ಕಾರು ಚಾಲಕನ ಕೈ ಚಳಕ. ಹೋಟೆಲ್ನಲ್ಲಿ ನೋಡಿ, ಒಬ್ಬ ನಿವೃತ್ತ ಎಸ್ ಪಿ ಪೊಲೀಸು, ಆ ಪೊಲೀಸ್ ಕೈಯಿಂದ 97 ಲಕ್ಷವನ್ನು ಎಗರಿಸಿ ಓಡೋಗಿದ್ದ ಈತ. ಯಾರು? ಕಳ್ಳ. ಯಾರ್ದು ಕತ್ಕೊಂಡು ಹೋಗಿದ್ದು? ಪೊಲೀಸಿದ್ದು, ನಿವೃತ್ತ ಎಸ್ ಪಿ ಅವರು. ಇನ್ನು ಚಳ್ಳಕೆರೆ ಪೊಲೀಸರು ತಕ್ಷಣ ಎಚ್ಚೆತ್ತುಕೊಂಡಿದ್ದಾರೆ. ಈ ಐನಾತಿ ಅಷಡ್ಢಾಳನನ್ನು ಹಿಡಿಯೋದ್ರಲ್ಲಿ ಸಕ್ಸಸ್ ಆಗಿದ್ದಾರೆ. ನಿವೃತ್ತ ಎಸ್ ಪಿ ಬಳಿ ಇದ್ದ 97 ಲಕ್ಷ ನಗದು. ಈ ಹಣವನ್ನು ಎಗರಿಸಿದ ಎಸ್ಕೇಪ್ ಆಗ್ತಾ ಇದ್ದಂಥ ಕಾರು ಚಾಲಕ. ಸಿನಿಮೆಯ ರೀತಿಯಲ್ಲಿ ಬೆನ್ನಟ್ಟಿ ಹಿಡಿದಂತಹ ಚಳ್ಳಕೆರೆ ಪೊಲೀಸರು ಬೆಂಗಳೂರಿನ ನಿವೃತ್ತ ಎಸ್ ಪಿ ಗುರುಪ್ರಸಾದ್ಗೆ ಸೇರಿದ 97 ಲಕ್ಷ. ಸೊ ಆ 97 ಲಕ್ಷವನ್ನು ಮರಳಿ ಪೊಲೀಸರಿಗೆ ಒಪ್ಪಿಸುವಲ್ಲಿ ಪೊಲೀಸ್ ಇಲಾಖೆ ಯಶಸ್ಸನ್ನು ಕಂಡಿದೆ. ಈ ಐನಾತಿ ಕಳ್ಳನಿಗೂ ಕೂಡ ತಕ್ಕದಾದಂತಹ ಸೆಕ್ಷನ್ ಅಡಿಯಲ್ಲಿ ಈಗ ಪ್ರಕರಣ ದಾಖಲಾಗಿದ್ದು, ಈಗಾಗಲೇ ಪೊಲೀಸರ ಅತಿಥಿಯಾಗಿದ್ದಾನೆ ಐನಾತಿ ಕಳ್ಳ. ಪಾಪ ಪೊಲೀಸಪ್ಪನ ದುಡ್ಡಿಗೆ ಕನ್ನ ಹಾಕಿದ ಕಳ್ಳ. ಕಾರು ಚಾಲಕನ ವೇಷದಲ್ಲಿದ್ದ ಕಳ್ಳ ನಿವೃತ್ತ ಎಸ್ಪಿ ಬಳಿ ಇದ್ದ 97 ಲಕ್ಷ. ಗೋವಿಂದ ಗೋವಿಂದ. ಪೊಲೀಸಪ್ಪನ ದುಡ್ಡಿಗೆ ಕನ್ನ ಹಾಕಿದ ಕಳ್ಳ ಐನಾತಿ ಕಳ್ಳ ಆತ. ಕಾರು ಚಾಲಕನ ವೇಷದಲ್ಲಿದ್ದ ಕಳ್ಳ ಟ್ಯಾಕ್ಸ್ ಡ್ರೈವರ್ ವೇಷದಲ್ಲಿದ್ದ. ನಿವೃತ್ತ ಎಸ್ಪಿ ಬಳಿ ಇದ್ದ 97 ಲಕ್ಷ ನಗದು. ನಿವೃತ್ತ ಎಸ್ಪಿ ಅಂತೆ. ಈ ಹಣವನ್ನ ಎಗರಿಸಿ ಎಸ್ಕೇಪ್ ಆಗಿದ್ದ ಕಾರು ಚಾಲಕ, ಐನಾತಿ ಕಾರು ಚಾಲಕ. ಫಿಲ್ಮಿ ಸ್ಟೈಲ್ನಲ್ಲಿ ಬೆನ್ನಟ್ಟಿ ಹಿಡಿದ ಚಳ್ಳಕೆರೆ ಪೊಲೀಸರು. ನಮ್ಮ ಪೊಲೀಸರು, ಅದರಲ್ಲೂ ಚಳ್ಳಕೆರೆದು ಚಿತ್ರದುರ್ಗ ಹಿಡಿದವ್ರೆ. ಬೆಂಗಳೂರಿನ ನಿವೃತ್ತ ಎಸ್ ಪಿ ಗುರುಪ್ರಸಾದ್ಗೆ ಸೇರಿದ 97 ಲಕ್ಷ ನಗದು. ಬಳ್ಳಾರಿಯಲ್ಲಿ ಕುಟುಂಬದ ಜಮೀನು ಮಾರಾಟ ಮಾಡಿದ್ದ ನಿವೃತ್ತ ಎಸ್ ಪಿ 97 ಲಕ್ಷ ನಗದು ಪಡೆದು ವಾಪಸ್ ಆಗುವಾಗ ಕಾರು ಚಾಲಕನ ಕೈ ಚಳಕ. ಹೋಟೆಲ್ನಲ್ಲಿ ನೋಡಿ, ಒಬ್ಬ ನಿವೃತ್ತ ಎಸ್ ಪಿ ಪೊಲೀಸು, ಆ ಪೊಲೀಸ್ ಕೈಯಿಂದ 97 ಲಕ್ಷವನ್ನು ಎಗರಿಸಿ ಓಡೋಗಿದ್ದ ಈತ. ಯಾರು? ಕಳ್ಳ. ಯಾರ್ದು ಕತ್ಕೊಂಡು ಹೋಗಿದ್ದು? ಪೊಲೀಸಿದ್ದು, ನಿವೃತ್ತ ಎಸ್ ಪಿ ಅವರು. ಇನ್ನು ಚಳ್ಳಕೆರೆ ಪೊಲೀಸರು ತಕ್ಷಣ ಎಚ್ಚೆತ್ತುಕೊಂಡಿದ್ದಾರೆ. ಈ ಐನಾತಿ ಅಷಡ್ಢಾಳನನ್ನು ಹಿಡಿಯೋದ್ರಲ್ಲಿ ಸಕ್ಸಸ್ ಆಗಿದ್ದಾರೆ. ನಿವೃತ್ತ ಎಸ್ ಪಿ ಬಳಿ ಇದ್ದ 97 ಲಕ್ಷ ನಗದು. ಈ ಹಣವನ್ನು ಎಗರಿಸಿದ ಎಸ್ಕೇಪ್ ಆಗ್ತಾ ಇದ್ದಂಥ ಕಾರು ಚಾಲಕ.
ಸಿನಿಮೆಯ ರೀತಿಯಲ್ಲಿ ಬೆನ್ನಟ್ಟಿ ಹಿಡಿದಂತಹ ಚಳ್ಳಕೆರೆ ಪೊಲೀಸರು ಬೆಂಗಳೂರಿನ ನಿವೃತ್ತ SP ಗುರುಪ್ರಸಾದ್ಗೆ ಸೇರಿದ 97 ಲಕ್ಷ. ಸೊ ಆ 97 ಲಕ್ಷವನ್ನು ಮರಳಿ ಪೊಲೀಸರಿಗೆ ಒಪ್ಪಿಸುವಲ್ಲಿ ಪೊಲೀಸ್ ಇಲಾಖೆ ಯಶಸ್ಸನ್ನು ಕಂಡಿದೆ. ಈ ಐನಾತಿ ಕಳ್ಳನಿಗೂ ಕೂಡ ತಕ್ಕದಾದಂತಹ ಸೆಕ್ಷನ್ನ ಅಡಿಯಲ್ಲಿ ಈಗ ಪ್ರಕರಣ ದಾಖಲಾಗಿದ್ದು ಈಗಾಗಲೇ ಪೊಲೀಸರ ಅತಿಥಿಯಾಗಿದ್ದಾನೆ ಐನಾತಿ ಕಳ್ಳ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.